ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಟ್ ರಾಕೇಶ್ ನಾಯಕ್ ಎಸಿ. ನನ್ನ ಹೆಸರು ನಾವಿವತ್ತು ನಮ್ಮ ಬಹುದಿನಗಳ ಗೆಳೆಯ ವಿನಯ್ ಅಂತೇಳಿ ಕಳೆದೋಗ್ಬಿಟ್ಟಿದ್ದ. ಅವನು ಮದುವೆ ಆಗ್ತಾನೆ, ನನ್ನ ಮದುವೆಗೆ ಇನ್ವೈಟ್ ಮಾಡಿದ್ದ. ಅವನು ಮತ್ತು ನನ್ನ ಹುಡುಗಿ ಅವರು ಕೂಡ ನಮಗೆ ಕ್ಲಾಸ್ಮೇಟೆ. ಇಬ್ಬರು ಲವ್ ಮ್ಯಾರೇಜ್ ಆಗ್ತಾಯಿದ್ದಾರೆ. ಖುಷಿ ಆಗುತ್ತೆ ಮದುವೆ ಹೋಗೋದಕ್ಕೆ. ಹೋಗ್ತಾ ಇದ್ದೀವಿ. ನನ್ನ ಜೊತೆ ಪ್ರಕಾಶ್ ಇದ್ದಾನೆ. ಮುಂದೆ ನೋಡ್ತಾ ಗಾಡಿ ಓಡಿಸಿದ್ದೀನಿ. ಮುಳುಗೋ ಟೈಮು, ನಮ್ಮ ಹುಡುಗನ ಜೀವನ ಈಗ ಹೊಸ್ದಾಗಿ ಬೆಳಗೋ ಟೈಮ್. ಅದಕ್ಕೆ ಶುಭ ಆಚರಿಸೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಶಿವಮೊಗ್ಗ ಏರ್ಪೋರ್ಟ್ ಹತ್ರ ಇದ್ದೀವಿ. ಇದು ನರೇಂದ್ರ ಮೋದಿ ಅವರು ಬಂದು ಉದ್ಘಾಟನೆ ಮಾಡಿದ್ದು. ಅಂದಿವೆ ಹೋಗ್ತಾ ಯಾವ್ದಾದ್ರು ಪ್ಲೇಸ್ಗಳು ಸಿಕ್ಕಿದ್ರೆ ಕವರ್ ಮಾಡಿಕೊಂಡು ನೋಡಿಕೊಂಡು ಆದಷ್ಟು ಕ್ಯಾಪ್ಚರ್ ಟ್ರೈ ಮಾಡ್ತೀವಿ. ಪ್ಲೀಸ್ ವಾಚಿಂಗ್. ಹೋಗೋಣ ಗೆಳೆಯ. ಓಕೆ, ಸನ್ಸೆಟ್ ನೋಡಿದ್ರಲ್ಲಿ ಚೆನ್ನಾಗಿದೆ ಅಲ್ಲ? ಇದು ನಮ್ಮ ತುಂಗಾ ಬ್ರಿಡ್ಜು ಶಿವಮೊಗ್ಗ. ನಾವು ಹೋಗ್ತಿರೋದು ಸಾಗರ ರೋಡು. ಈವ್ನಿಂಗ್ ಟೈಮಲ್ಲಿ ರೋಡ್ ಟ್ರಾವೆಲಿಂಗೇ ತುಂಬ ಚೆನ್ನಾಗಿರುತ್ತೆ. ನೋಡೋಣ, ಅದಕ್ಕೆ ಅಂತಲೇ ಈವ್ನಿಂಗ್ ಹೊರಟಿದ್ದೀವಿ. ಹೇಗಿರುತ್ತೆ? ಏನಾಯ್ತಾ ಪಾಟ್ರು? ಚೌಟ್ರಿ ಹತ್ರ ಬಂದ್ವಿ. ಕತ್ಲಾಗಿತ್ತು, ಯಾವ ಪ್ಲೇಸ್ ಕವರ್ ಮಾಡೋಕ್ಕಾಗಿಲ್ಲ. ಹೋಗ್ತಾ ನೋಡೋಣ. ಮುಂಜಾನೆ ನೋಡೋಣ ಹುಡುಗ ಏನು ಮಾಡ್ತಾನೆ ಒಳಗಡೆ ಅಂತ. ಚೌಟ್ರಿ ಹತ್ರ ಹೋಗಿದ್ವಿ. ಅಲ್ಲಿಂದ ನಮ್ಮ ಗೆಳೆಯ ನಮ್ಮ ಫ್ರೆಂಡ್ಸ್ ಬಂದು ಸುಸ್ತಾಗಿರ್ತಾರೆ ಅಂತೇಳಿ ರೂಮ್ ಮಾಡಿಕೊಟ್ಟಿದ್ದಾನೆ ಪಾಪ. ಬನ್ನಿ ನೋಡೋಣ ರೂಮ್ ಹೇಗಿದೆ ಅಂತೇಳಿ ತೋರಿಸಿ ಬಂದ್ವಿ. ಹಾಗೆ ಸೆಕೆಂಡ್ ಫ್ಲೋರಲ್ಲಿ ಇದೆ ನಮ್ಮ ರೂಮ್ ನಂಬರ್ 103 ವರದಶ್ರೀ ಅಂತೇಳಿ ಸಾಗರದಲ್ಲಿ. ರೂಮು ಮಸ್ತಾಗಿದೆ. ನಮ್ಮ ಹುಡುಗ ಗಾಡಿಗೆ ಬಂದು ಹೇರ್ ಸ್ಟೈಲ್ ಹಾಳಾಗಿ ಅಂತ ಫೇಸ್ ವಾಶ್ ಮಾಡೋಕ್ಕೆ ಅಂತ ಕರ್ಕೊಂಬಂದ. ಓಕೆ, ಇಲ್ಲಿಂದ ರೆಡಿಯಾಗಿ ಮದುವೆ ಹೋಗ್ತೀವಿ. ಅಪ್ಡೇಟ್ ಮಾಡ್ತೀನಿ. ಬಾಯ್. ಓಕೆ, ನಮ್ಮ ಗೆಳೆಯ ರೆಡಿ ಆದ. ನಾನೇನು ರೆಡಿ ಆಗಲಿಲ್ಲ. ಈಗ ನಾನು ಹಿಂಗೆ ಮುದ್ದಾಗಿರ್ತೀನಲ್ಲ. ಇಲ್ಲಿಂದ ಹೋಗೋಣ ಚೌಟ್ರಿಗೆ ಹೋಗಿ ನಮ್ಮ ಗೆಳೆಯ ಯಾರು ಮಂದಿರ ನೋಡಿ ಮಾತಾಡಿಸಿ. ನನಗೆ ಯಾರು ಗೊತ್ತು? ಹೌದಾ? ಸರಿ ಬಾ ನೋಡೋಣ. ಓಕೆ. ಆರಾಮಾಗಿದ್ಯಾ? ಹೆಂಗೆ ನಡೀತಿದೆ? ಆರಾಮಲಿಪ್ಪ? ಸೂಪರ್ ಗೆಳೆಯ, ನೀ ಹೆಂಗಿದ್ಯಾ? ಬಂದಿದ್ದಮ್ಮ, ನಮ್ಮ ಹುಡುಗ ಬಂದಿದ್ದ ನನ್ನ ಹತ್ರ. ಮನು ಅಣ್ಣ ಯೂಟ್ಯೂಬ್ ಚಾನಲ್ ತಂದಿದೆ. ಒಂದು 10 ನಿಮಿಷ ಆಯ್ತು. ಅಲ್ಲಿ ಹೋಗಿ ಖುಷಿ ಆಗುತ್ತೆ.
ತೆಗಿಬೇಕಾ ಆಯ್ತು. ವಿನಿ ಇದೇನು ಊಟದ ಹಾಲ ಅರಮನೆನಾ ಹೇಳ? ಇದೇನು ಊಟದ ಹಾಲ ಅರಮನೆನಾ? ಎಷ್ಟು ಚೆನ್ನಾಗಿದೆ. ಬಹುದಿನಗಳ ಗೆಳೆಯ ನಿಮ್ಮ ಫ್ರೆಂಡ್ನ ಮದುವೆಗೆ ಬಂದಿದ್ಯಾ? ಏನು ಅನಿಸ್ತಿದೆ? ತುಂಬ ಖುಷಿ ಆಗ್ತಾ ಇದೆ, ಸ್ವಲ್ಪ ಬೇಜಾರು ಆಗ್ತಾ ಇದೆ. ಬೇಜಾರು ವಿಷಯಕ್ಕೆ ಅದನ್ನ ನಾನು ಈ ಕ್ಷಣದಲ್ಲಿ ಡಿಸ್ಕೋಸ್ ಮಾಡೋಕ್ಕಾಗಲ್ಲ. ಬೇಗ ಮದುವೆ ಮಾಡ್ತಾ ಇದ್ದಾನೆ. ಎಲ್ಲರ ಲೈಫಲ್ಲೂ ಒಂದೊಂದು ಪ್ರಾಬ್ಲಮ್ಸ್ಗಳಿರ್ತವೆ. ಚೆನ್ನಾಗಿದ್ರು ಊಟಕ್ಕೆ ಎಲೆ ಬಡಿಸಿದ್ರು. ಯಾಕೆ ಪ್ರಕಾಶ್ ಪ್ರಕಾಶ್ ನಮ್ಮ ಫ್ರಾಂಚೈಸಿ ಹೆಸರು ಕೊಟ್ಟಿದ್ದಾರೆ ನೋಡಿ, ರಾಕ್ ಸ್ಟಾರ್ ಅಂತೇಳಿ. ನೋಡ್ದಾ? ಬಹುದಿನಗಳ ಗೆಳೆಯ ನಿಮ್ ವಿನಯನ್ ಮದ್ವೆಗೆ ಬಂದಿದ್ಯಾ? ಬಾರ ಇಲ್ಲಿ. ಮನು ಏನ್ ಅನಿಸ್ತಿದೆ ಮನು? ಖುಷಿ ಆಯ್ತಾ? ಹೆಂಗೆ ಅನಿಸ್ತಿದೆ ಅರುಣ್? ಸೂಪರ್. ನಿಂಗೆ ವಂಡರ್ಫುಲ್ ಕಾಣ್ತಿದ್ಯಾ ಗೆಳೆಯ ನಿನಗೆ? ವಂಡರ್ಫುಲ್ ಆಗಿದೆ. ಜೂಮ್ ಆಗ್ತಿದ್ಯಾ? ನೈಸ್. ಖುಷಿ ಆಯ್ತಾ? ಖುಷಿ ಆಯ್ತು. ಮತ್ತೆ ನಿನಗೇನಾಯ್ತು ಹೇಳ? ಹೇಳು, ನೀನು ನೋವಿದ್ಯಾ, ದುಃಖ ಇದೆಯಾ, ಖುಷಿ ಇದೆಯಾ, ಹ್ಯಾಪಿ ಇದೆಯಾ? ಸೀರಿಯಸ್ಲಿ ಸೀರಿಯಸ್ಲಿ ಇಟ್ ಡಿಸರ್ವ್ ಯರ್ ಅಲ್ಲ? ಸರಿ, ನಿಂಗೆ ಹೆಂಗೆ ಅನಿಸ್ತಿದೆ? ತುಂಬ ದಿವಸ ಮೇಲೆ ಎಲ್ಲ ಫ್ರೆಂಡ್ಸ್ ನೋಡಿದ್ಯಾ? ಹೇಳಲ್ಲ, ಏನು ಅನಿಸ್ತಿದೆ? ಸೀರಿಯಸ್ಲಿ ಒನ್ ಹೇಳ. ಆಲ್ ದ ಬೆಸ್ಟ್ ರಾಕಿ. ಓಕೆ, ಬಾಯ್ ಬಾಯ್. ಓಕೆ, ನಮ್ಮ ಗೆಳೆಯ ಒಳ್ಳೆ AC ರೂಮ್ ಮಾಡಿಕೊಟ್ಟಿದ್ದಾನೆ. ಮದುವೆ ಆಗ್ತಿರೋ ಸಭಾಭವನದಿಂದ ಅರೌಂಡ್ 1 ಕಿಲೋಮೀಟ್ರ್ ಒಳಗೇನೆ ಇದೆ. ಅದ್ರ ಹೆಸರು ಬಂದರು ವರದಶ್ರೀ ಅಂತೇಳಿ. ಸಾಗರದಿಂದ ಶಿವಮೊಗ್ಗ ಹೋಗೋ ರೋಡಲ್ಲಿ ಲೆಫ್ಟ್ ಸೈಡಲ್ಲಿದೆ. ಶಿವಮೊಗ್ಗದಿಂದ ಬಂದರೆ ರೈಟ್ ಸೈಡಲ್ಲಿದೆ. ಹೊರಗಡೆ ನೋಡೋದಕ್ಕೆ ಓಲ್ಡ್ ರೋಡ್ ಆಗಿದ್ದರೆ ಒಳಗಡೆ ಲಕ್ಸುರಿಯಸ್ ಆಗಿ ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು. ಇವಾಗ ಒಂದು ಸೆಕೆಂಡ್ ಬೈಕ್ ಪಾರ್ಕ್ ಮಾಡ್ಬಿಡ್ತೀನಿ. ನನಗೆ ಕವರಿಂಗಲ್ಲಿ ಹೋಗ್ಬೋದು. ಎಸ್, ಬೈಕ್ ಪಾರ್ಕ್ ಮಾಡಿದೆ. ಹ್ಯಾಂಡ್ ಕೂಡ ಲಾಕ್ ಮಾಡಿದ್ದೀನಿ. ಮಾರ್ನಿಂಗ್ ಎದ್ದ ತಕ್ಷಣ ನೀರು ಕುಡಿಬೇಕಲ್ವಾ, ಅದಕ್ಕೆ ಚೌಟ್ರಿಯಿಂದ ಇಲ್ಲೊಂದು ಕ್ಯಾನ್ ನೀರು ತೊಗೊಂಬಂದು ಕೊಡಲ್ಲ ಗೊತ್ತಿಲ್ಲ ತಂಪು
ತುಂಬ ಲಕ್ಸುರಿಯಸ್ ಆಗಿ ಚೆನ್ನಾಗಿದೆ. ನನ್ನ ರೂಮು ತುಂಬ ಸ್ಪೆಷಲ್. ಯಾಕೆ ಹೇಳು ಹಾಗೆಲ್ಲ ಇದೆ. ಯಾವ ಕಡೆಯಿಂದಾದರೂ ಸೇಮ್ ನಂಬರ್ ಬರುತ್ತೆ, 303. ಸರಿ ಇದಾಗಿತ್ತು ಇವತ್ತಿನ ದಿನದ ವಿನಯ್ ಹಾಗೂ ಭೂಮಿಕಾ ಮದುವೆ ಒಂದು ದಿನ. ಬೆಳಗ್ಗೆ ಎದ್ದು ನೋಡೋಣ ಹೆಂಗಿಲ್ಲ ಹೇಳು, ಕೊಡಲಿ ನೀನು ಬಾಯ್ ಹೇಳ್ಬಿಡ. ಓಕೆ ಬಾಯ್ ಫ್ರೆಂಡ್ಸ್ ಎಲ್ಲ ನೋಡಿ ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಹಾಂ ಅದೇ ಖುಷಿಯಲ್ಲಿ ಮಾತಂತೂ ಬರ್ತಿಲ್ಲ ಹಾಂ ಅಷ್ಟೇ ಇವತ್ತಿಗೆ. ಮಲ್ಗೋಣ ಬಾಯ್. ಈ ಗೋ ಟು ಬೆಡ್. ಅವಳ ಕಣ್ಣಲ್ಲಿ ಇರು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇಲ್ಲ ಇಲ್ಲ ಹುಷಾರಾಗಿ. ಶರತ್ತು ದಿನಗಳಲ್ಲ ಕಣ, ಹಾಂ ವರ್ಷಗಳು. ವರ್ಷಗಳೇ ಆಗೋಯ್ತು. ನಮಗೆ ಮದುವೆಯಲ್ಲಿ ಬಿ ಟಿ ರುದ್ರೇಶ್ ಅಂತೇಳಿ ಪರಿಚಯ ಆದರು ನಮ್ಮ ಸ್ನೇಹಿತರು. ನಮ್ಮ ವಿನಿ ಮದುವೆ ಆಗೋದಕ್ಕೆ ಮೇಜರ್ ಕಾರಣ ಇವರೇ. ಇವರಿಗೆ ನಮ್ಮೆಲ್ಲರ ಪರವಾಗಿ ಮಗ ತುಂಬ ಧನ್ಯವಾದಗಳು.